ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಶಿವರಾತ್ರಿ ಹಬ್ಬ ಹೇಗೆ ಆಚರಿಸಿದ್ರಿ? ನಮ್ಮ ಮನೇಲಿ ನಾವು ಬೆಳಗ್ಗೆನೇ ಶಿವರಾತ್ರಿ ಹಬ್ಬನ ಬೆಳಗಿಂದ ಮನೆಯೆಲ್ಲ ನೀಟ್ ಮಾಡ್ಕೊಂಡು ಗುಡಿಸಿ ಒರೆಸಿ ಒಂದು ದೊಡ್ಡದೊಂದು ರಂಗೋಲಿ ಹಾಕಿ ನಾವು ಪೂಜೆ ಎಲ್ಲ ಶುರು ಮಾಡ್ಕೊಂಡ್ವಿ. ಶಿವರಾತ್ರಿ ಹಬ್ಬದ ದಿನ ಪೂಜೆ ಫುಲ್ ಬೆಳಗ್ಗೆಯಿಂದ ಹಿಡ್ದು ಮಾರನೇ ದಿನ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಜಾಗರಣೆನೇ. 2 ದಿನ ಹಬ್ಬ ಇರುತ್ತೆ, ಭಾನುವಾರ ಹಾಗೆ ಸೋಮವಾರ. ಭಾನುವಾರ ಜಾಗರಣೆ ಮತ್ತು ಶಿವನ ಪೂಜೆ, ಶಿವನ ದೇವಸ್ಥಾನಗಳಲ್ಲೆಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಎನಿ ಟೈಮ್ ಯಾವಾಗ ಹೋದ್ರೂ ದೇವ್ರ ದರ್ಶನ ಆಗುತ್ತೆ. ಬಾಗಿಲೆಲ್ಲ ಹಾಕೋದೇ ಇಲ್ಲ. ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಪೂಜೆ ನಡೀತಾನೆ ಇರುತ್ತೆ. ಹಾಗಾಗಿ ನಾವು ಮನೇಲೆಲ್ಲ ದಿನನಿತ್ಯ ಅದೆಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹಾಗೆ ಮಧ್ಯಾಹ್ನ ಫಲಾಹಾರ ಮಾಡ್ಕೊಂಡು ತಿಂದ್ವಿ. ಹಾಗೆ ನಾವು ಸಂಜೆ ಹೋಗಿದ್ದು ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ದರು. ಹಾಗೆ ನನ್ನ ಮಗಳು ನಾನು ಇದಕ್ಕೆ ಹೋಗಿದ್ವಿ, ಶ್ರೀ ಹಳ್ಳದ ರಾಮೇಶ್ವರ ದೇವಸ್ಥಾನ, ತಣ್ಣೀರಹಳ್ಳ ಮಂಜುನಾಥ ಸ್ವಾಮಿ ಆಸ್ಪತ್ರೆ ಅಲ್ಲಿದೆ. ಅಲ್ಲಿಗೆ ಹೋಗಿದ್ವಿ. ಶ್ರೀ ಹಳ್ಳದ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಅಭಿಷೇಕ ಪೂಜೆ ಎಲ್ಲ ಮಾಡ್ತಾಯಿದ್ರು. ಹಾಗೆ ಗೊಜ್ಜು ಅವಲಕ್ಕಿ ಬೂಂದಿ ಪ್ರಸಾದ ಕೊಟ್ಟರು. ಅಲ್ಲಿ ತುಂಬ ಚೆನ್ನಾಗಿ ಫಂಕ್ಷನ್ ನಡೀತಾ ಇತ್ತು. ನಾವು ಸುಮಾರು ಹೊತ್ತು ಕೂತಿದ್ವು. ಅದೇ ವೀಡಿಯೋ ಹಾಕ್ಬಿಟ್ಟು ನಾನು ಮಾತಾಡ್ತಾಯಿದ್ದೀನಿ. ತುಂಬ ಭರತನಾಟ್ಯಗಳು, ಡ್ಯಾನ್ಸ್ಗಳು ಒಬ್ಬರಾದ್ಮೇಲೆ ಒಬ್ಬರು. ಅಲ್ಲಿ ಏನು ಇದಂದರೆ ನೇಮ್ ಹಾಕಿದ್ರಲ್ಲಿ 15ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ 16ನೇ ತಾರೀಕು ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಫುಲ್ ನೈಟೆಲ್ಲ ಫಂಕ್ಷನ್ ನಡೆಯುತ್ತೆ. ಹಾಡು, ಭರತನಾಟ್ಯದ ತುಂಬ ಭರತನಾಟ್ಯಗಳು, ಡ್ಯಾನ್ಸು, ಹಾಗೆ ನಾಟಕ ಎಲ್ಲ ನಡೀತಿರುತ್ತೆ. ತುಂಬ ಜನ ಸೇರಿದರು ಅಲ್ಲಿ. ವರ್ಷ ಈಗ ನಡೀತಾ ಇರುತ್ತಂತೆ. ನಮಗೆ ಗೊತ್ತಿರಲಿಲ್ಲ, ನಮ್ಗೆ ಈ ವರ್ಷ ಗೊತ್ತಾಯಿತು. ಹಂಗಾಗಿ ನಾವು ಈ ವರ್ಷ ಹೋಗಿದ್ವಿ. ನಾವು ಸುಮಾರು 9:30ಗೆ ಹೋದ್ವಿ. 9:30ಗೆ ಹೋಗಿ 11:00ವರೆಗೂ ಇದ್ದು ಬಂದ್ವಿ. ಅಲ್ಲಿ ತುಂಬ ಚೆನ್ನಾಗಿರೋ ಭರತನಾಟ್ಯ ಮತ್ತು ಮಕ್ಳುಗಳು ಡ್ಯಾನ್ಸ್ ಎಲ್ಲ ಇತ್ತು. ಹಾಗೆ ಹಾಡು ಹೇಳ್ತಿದ್ರೆಲ್ಲ, ಅದನ್ನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಕಡೆ ಎಲ್ಲ ಶಿವರಾತ್ರಿ ಹಬ್ಬನ ಅಮ್ಮನ ಮನೆಯಲ್ಲೆಲ್ಲ ನಮಗಲ್ಲಿ ಗೊರೂರಲ್ಲಿ ಈಶ್ವರ ದೇವಸ್ಥಾನಗಳು 2 ಇದ್ವು ದೇವಸ್ಥಾನ. ಹಾಗೆ ಡ್ಯಾಮ್ ಹತ್ರ ಒಂದಿತ್ತು ಭೈರವೇಶ್ವರ ಅಂತ, ಹಾಗೆ ಊರೊಳಗಡೆ ಕೈಲಾಸೇಶ್ವರ ಅಂತ ಇತ್ತು. ಹಂಗಾಗಿ ನಾವು ಅಲ್ಲಿ ಎರಡು ದೇವ್ರಿಗೂ ನಾವು ಹೋಗ್ತಾಯಿದ್ವಿ. ಹಾಗೆ ನಾವು ನಮ್ಮ ಅಪ್ಪನೇ ಅಲ್ಲಿ ಈಶ್ವರ ದೇವಸ್ಥಾನದ ಬಿಲ್ಪತ್ರೆ ಗಿಡ ಎಲ್ಲ ಹಾಕಿದ್ರು. ಅದಕ್ಕೆಲ್ಲ ನಾವು ಪೋಷಣೆ ಮಾಡ್ಕೊಂಡು, ನಾವು ದೇವಸ್ಥಾನ ನೀವು ಹಬ್ಬ ಇನ್ನೊಂದು ವಾರ ಇದೆ ಅನ್ನಂಗೆ ಅಲ್ಲಿ ದೇವಸ್ಥಾನಗಳನ್ನೆಲ್ಲ ತೊಳೆಯೋಕೆ ಹೋಗ್ತಿದ್ವಿ. ನೀರು ಹಾಕ್ಬಿಟ್ಟು ಬಾವಿಲಿ ನೀರು ಸೇದಿ ನಮ್ಮ ಅಕ್ಕಂದಿರು, ನಾವು, ನಮ್ಮ ತಮ್ಮಂದಿರು ಎಲ್ಲ ಹೋಗಿದ್ವಿ. ಎಲ್ಲ ಹೋಗ್ಬಿಟ್ಟು ಒಬ್ಬರು ನೀರು ಸೇದಿ ಕೊಟ್ಟರೆ ಒಬ್ಬರು ತೊಳೆಯೋದು. ದೇವಸ್ಥಾನ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಬರ್ತಿದ್ವಿ. ಹಾಗೆ ಆಚೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ನೀಟ್ ಮಾಡಿಬಿಟ್ಟು ಹಬ್ಬ ಇನ್ನು 4-5 ದಿನ ಇಲ್ಲ 2 ದಿನ ಇರೋಂಗೆ ಎಲ್ಲ ಕ್ಲೀನ್ ಮಾಡ್ತಿದ್ವಿ. ಸುತ್ತಮುತ್ತ ದೇವಸ್ಥಾನ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಿದ್ವಿ. ಅದೊಂದು ನಂಗೆ ಮೆಮೊರಿ, ತುಂಬ ಖುಷಿ ಆಯಿತು. ನಾವು ಮಾಡಿದ್ದೀವಿ ಸ್ವಲ್ಪನಾದರೂ ಸೇವೆ ಈಶ್ವರ ದೇವಸ್ಥಾನದಲ್ಲಿ ಅಂತ. ಹಾಗೆ ಅಲ್ಲಿ ಡ್ಯಾಮ್ ಹತ್ರನೂ ಅಷ್ಟೇ, ನಮ್ಮಪ್ಪ ನೀಟ್ ಮಾಡಿ ಎಲ್ಲ ಕಸ ಗುಡಿಸಿ ಇದು ಮಾಡಿ ಸುತ್ತ ಎಲ್ಲ ಕ್ಲೀನ್ ಮಾಡೋರು ಆವಾಗ, ಮುಂಚೆ ಎಲ್ಲ. ಆಮೇಲೆ ಡ್ಯಾಮು ಅಲ್ಲಿ ಕ್ವಾರ್ಟರ್ಸರೇ ವಹಿಸ್ಕೊಂಡು ಅವರೇ ನೀಟಾಗಿ ಮಾಡಿಸೋರು. ಈಗ ತುಂಬ ಅದ್ದೂರಿಯಾಗಿ ಪೂಜೆ ನಡೆಯುತ್ತೆ. 2 ಕಡೆಯೂ ಸಖತ್ತು ಜನ ಹೋಗ್ತಾರೆ ಅಲ್ಲಿ ದೇವಸ್ಥಾನಕ್ಕೆ ಪೂಜೆಗೆಲ್ಲ. ಹೇಳಿದ್ನಲ್ಲ, ಈಶ್ವರ ದೇವಸ್ಥಾನ ತೊಳಿತಿದ್ವಿ, ಪೂಜೆ ಮಾಡ್ತಿದ್ರು ಅಂತ. ಆ ದೇವಸ್ಥಾನದಲ್ಲಿ ನಮ್ಮಪ್ಪ ಪ್ರತಿ ವರ್ಷವೂ ಕಡಲೆಕಾಳು ಉಸ್ಲಿ, ಪಾನಕ, ಕೋಸಂಬರಿ, ಅವಲಕ್ಕಿ ಪ್ರಸಾದ ಎಲ್ಲ ಮಾಡಿಸ್ತಾರೆ. ನಮ್ಮ ಅಪ್ಪ ಇದ್ದಾಗಿಂದ ನಾವು ಚಿಕ್ಕ ಹುಡುಗರಿಂದನೂ ಮಾಡಿಸ್ತಾರೆ. ಈಗಲೂ ಅಷ್ಟೇ, ನಮ್ಮ ತಮ್ಮದಿರು ಬಿಟ್ಟಿಲ್ಲ. ನಮ್ಮಪ್ಪ ಸತ್ತು ಒಂದು 15 ವರ್ಷದ ಮೇಲಾಯಿತು. ಈಗಲೂ ಅಷ್ಟೇ ನಮ್ಮ ತಮ್ಮದಿರು, ನಮ್ಮಮ್ಮ ಎಲ್ಲ ಸೇರಿ ಮಾಡಿಸ್ತಾರೆ. ನಾವು ವರ್ಷ ಹೋಗ್ತೀವಿ. ಅಲ್ಲಿ ಪಾನಕ, ಕೋಸಂಬರಿ, ಕಡಲೆಕಾಳು ಉಸ್ಲಿ ಎಲ್ಲ ಮಾಡಿಸ್ತಾರೆ. ಬಂದವರಿಗೆಲ್ಲ ಪ್ರಸಾದ ಕೊಡ್ತಾರೆ. ಇನ್ನೂ ಬೇರೆಯವರು ಮಾಡಿಸಿರ್ತಾರೆ. ಹಾಗೂ ನಮ್ಮ ಮನೇಲೂ ಪ್ರತಿ ವರ್ಷ ಮಾಡಿಸ್ತಾರೆ. ಹಿಂದಿನ ದಿನವೇ ಹೋಗಿ ಎಲ್ಲ ಕೊಡಗಳೆಲ್ಲ, ನೀರುಗಳೆಲ್ಲ ರೆಡಿ ಮಾಡಿ ಬಂದಿರ್ತಾರೆ. ಆಮೇಲೆ ಮನೇಲೆಲ್ಲ ಪೂಜೆ ಮಾಡ್ಕೊಂಡು ನಮ್ಮ ತಮ್ಮನ ಹೆಂಡ್ತಿ, ನಮ್ಮ ತಮ್ಮ, ಇಬ್ಬರು ತಮ್ಮದಿರು ಎಲ್ಲ ಹೋಗ್ತಾರೆ. ನಾವು ಹಬ್ಬಕ್ಕೆ ಹೋದಾಗ ಹೋಗ್ತೀವಿ. ನಾನು ಮದುವೆ ಆದಾಗಿಂದ ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬಕ್ಕೆ ಹೋಗ್ತಿದ್ದೆ. ಪ್ರತಿಯೊಂದು ಹಬ್ಬಕ್ಕೂ ಹೋಗ್ತಿದ್ದೆ. ಶಿವರಾತ್ರಿ ಹಬ್ಬಕ್ಕಂತೂ ಮಿಸ್ಸೇ ಮಾಡ್ತಿರ್ಲಿಲ್ಲ, ಹೋಗ್ತಾಯಿದ್ದೆ. ನಾನು ನನ್ನ ಮಗಳು ಇಬ್ಬರು ಈಗ 2 ವರ್ಷದಿಂದ ಆಗ್ತಾಯಿಲ್ಲ ಸಮಯ, ಹಂಗಾಗಿ ಹೋಗ್ತಿಲ್ಲ. ಅಮ್ಮ ಈಗಲೂ ನೆನ್ನೆನೂ ಫೋನ್ ಮಾಡಿದರು, ಬಾ ಅಂತ ಹಿಂಸೆ ಕೊಟ್ಟರು. ಆದರೆ ಹೋಗೋಕ್ಕಾಗಲಿಲ್ಲ, ಹಂಗಾಗಿ ಹೋಗಲಿಲ್ಲ. ನಮ್ಮ ತಂದೆ ಇದ್ದಾಗ ಅವಾಗ ನಾವು ಪೂಜೆ ಮಾಡಿದ್ರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಮನೇಲಿ ಇಡ್ಲಿ, ಕಡಲೆಕಾಳು ಗೊಜ್ಜು ಮಾಡಿರೋರು ನಮ್ಮಮ್ಮ ಎಲ್ಲರೂ. ಎಲ್ಲ ಪೂಜೆ ಮಾಡ್ಕೊಂಡು ನಾವು ತಿಂಡಿ ತಿನ್ಕೊಂಡು, ಇಡ್ಲಿ ಕಡಲೆಕಾಳು ಗೊಜ್ಜು ತಿನ್ಕೊಂಡು ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಎಲ್ಲರೂ ಮನೇಲಿ ಎಷ್ಟು ಜನ ಇರ್ತೀವಿ ಎಲ್ಲನೂ ಬೀಗ ಹಾಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ 3 ಗಂಟೆ 4 ಗಂಟೆ ಆಗೋದು ಬರೋದು. ಬಂದು ನಾವು ನಮ್ಮ ಮನೇಲಿ ಅಮ್ಮ ಅವಲಕ್ಕಿ ಚೂಡ ತಂಬಿಟ್ಟು ಮಾಡೋರು. ತುಂಬ ವರ್ಷಗಳಿಂದ ನಮಗೆ ತುಂಬ ಚೆನ್ನಾಗಿದೆ ಗೊತ್ತು. ತುಂಬ ವರ್ಷಗಳಿಂದ ನಮ್ಮಮ್ಮ ಅವಲಕ್ಕಿ ಚೂಡ
ತಂಬಿಟ್ಟು ಮಾಡ್ತಾಯಿದ್ರು. ಅದನ್ನು ಮಾಡಿ ಸಂಜೆ 7 ಗಂಟೆ 7:30 ಆಗ್ತಿದ್ದಂಗೆ ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿಬಾತ್ ಮಾಡೋರು. ಅದ್ರ ಮೆಮೊರಿ ಅಂತೂ ಅಷ್ಟು ಚೆನ್ನಾಗಿದೆ. ಆಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಏನಾರು ಪ್ರೋಗ್ರಾಮ್ ಇಟ್ಕೊಂಡಿರೋರು. ನಾವು ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿಬಾತ್ ಎಲ್ಲ ತಿಂದು ನಾವು ಪ್ರೋಗ್ರಾಮ್ ನೋಡೋಕ್ಕೆ ಹೋಗ್ತಾಯಿದ್ವಿ. ಹಾಗೆ ಸಂಜೆ ಆಯಿತು ಅಂದರೆ ನಾವು ಹೆಣ್ಮಕ್ಳುಗಳು ತುಂಬ ಫ್ರೆಂಡ್ಸ್ ಎಲ್ಲ ಇದ್ದರು ನಮಗೆ. ಒಂದು 5-6 ಜನ ಹೆಣ್ಮಕ್ಳು ಸೀರೆ ಉಟ್ಕೋತಾ ಇದ್ವಿ. ಅವಾಗ ಸೀರೆ ಉಟ್ಕೊಳ್ಳೋದು ಅಂದರೆ ಒಂದು ಖುಷಿ. ದಿನ ಮಾಮೂಲಿ ಬಟ್ಟೆಗಳು ಹಾಕ್ಕೊತೀವಿ, ನೈಟಿ ಡ್ರೆಸ್ ಎಲ್ಲ. ಸೀರೆ ಉಟ್ಕೊಳ್ಳೋದು ಅಂದರೆ ಒಂದೇನೋ ಒಂಥರ ಅವಾಗ ಖುಷಿ. ಅವಾಗ ಎಲ್ಲರೂ ಸೀರೆ ಉಟ್ಕೊತಿದ್ವಿ. ಸೀರೆ ಉಟ್ಕೊಂಡು ದೇವಸ್ಥಾನಗಳಿಗೆ ಹೋಗ್ತಿದ್ವಿ. ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನಕ್ಕೆಲ್ಲರೂ ಮಾತಾಡ್ಕೊಂಡು ಒಂದಾದ್ಮೇಲೆ ಒಂದು ದೇವಸ್ಥಾನಗಳಿಗೆ ಹೋಗ್ತಿದ್ವಿ. ಅವಾಗ ಆ ಖುಷಿನೇ ಅಷ್ಟು ಚೆನ್ನಾಗಿತ್ತು ನಮಗೆ. ಇನ್ನೂ ಮೆಮೊರಿ ಚೆನ್ನಾಗಿದೆ. ಎಲ್ಲ ನಾನೇ ನಮ್ಮನೇಲೇ 3 ಜನ ಅಕ್ಕ ತಂಗಿರು ಒಟ್ಟಿಗೆ, 2 ವರ್ಷ ಡಿಫ್ರೆನ್ಸ್ ಆದ್ರೂ ಒಟ್ಟಿಗೆ ಒಂದೇ ಸಮ ಫ್ರೆಂಡ್ಸ್ ಥರ ಇದ್ವಿ ನಾವು. ನಮ್ಮ ಅಕ್ಕಂದಿರು ತಂಗಿ ಒಬ್ಬಳು, ಅಕ್ಕ, ನಾನು 3 ಜನನೂ ಫ್ರೆಂಡ್ಸ್ ಥರ ಇದ್ವಿ. 3 ಜನನೂ ಅಷ್ಟೇ 3 ಸೀರೆ ಉಟ್ಕೊಂಡು ಹೊಂದಿಸ್ಕೊತಾ ಇದ್ವಿ. ಸೀರೆನ ಅಕ್ಕಂದಿರ್ದು ಅಮ್ಮಂದೆಲ್ಲ ಹೊಂದಿಸ್ಕೊಂಡು ಸೀರೆ ಉಟ್ಕೊಂಡು ಹೋಗ್ತಿದ್ವಿ. ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿರ್ತಿದ್ರಲ್ವ, ಪೂಜೆ ಮಾಡಿಸಿದಾಗೆಲ್ಲ ಒಂದು ಭಾಗ ಕಾಯಿನ ಇಟ್ಕೋತಾಯಿದ್ರು. ಇನ್ನೊಂದು ಭಾಗ ಮತ್ತು ಹೂವೆಲ್ಲ ಹಾಕ್ಬಿಟ್ಟು ಎಲ್ಲರೂ ಕೊಡ್ತಿದ್ರಲ್ವ. ಆ ಒಂದು ಭಾಗ ಇಟ್ಕೊಂಡಿದ್ದು ಅಲ್ಲಿ ನಾಗಪ್ಪ ಜೋಯಿಸ್ರು ಅಂತ ಇದ್ದರು. ನಾವು ಮಾರನೆಗೆ ನಮ್ಮಪ್ಪ ಎಲ್ಲ ಹೋಗೋರು, ಮತ್ತೆ ಎಲ್ಲ ಕ್ಲೀನ್ ಮಾಡಿ ಬರೋಕ್ಕೆ ಎಲ್ಲ ಹೋಗೋರು ನಮ್ಮಪ್ಪ. ಆವಾಗ ನಾಗಪ್ಪ ಜೋಯಿಸ್ರು ಒಂದು ಚೀಲ ತುಂಬಿಟ್ಟು ತೆಂಗಿನಕಾಯಿ ಕೊಡೋರು. ಆವಾಗ ಆ ಕಾಯಿಗಳನ್ನೆಲ್ಲ ತಗೊಂಬಂದು ನಾವು ನೀಟಾಗಿ ತೊಳೆದು, ಹಿಂದ್ಗಡೆ ನೀರು ಬರ್ತಾ ಇರೋದು ಯಾವಾಗಲೂ ನಮ್ಮ ಮನೆ ನಲ್ಲಿಲಿ ಬೆಳಗ್ಗೆ 6 ಗಂಟೆಗೆ ನೀರು ಶುರುವಾದರೆ 12 ಗಂಟೆ 1 ಗಂಟೆವರೆಗೂ ನೀರು ಬರ್ತಾನೆ ಇರೋದು ಸಣ್ಣದಾಗಿ. ಹಂಗಾಗಿ ಆ ನೀರಲ್ಲಿ ನಾವು ಕಾಯೆಲ್ಲ ತೊಳೆದು ಎಲ್ಲ ನೀಟಾಗಿ ಒಣಗಿಸ್ಬಿಟ್ಟು ಹೊಲ್ತಿರೋ ಕಾಯಲ್ಲೆಲ್ಲ ಕಾಯಿ ಒಬ್ಬಟ್ಟು ಮಾಡ್ತಿದ್ವಿ. ನಮ್ಮ ಮನೇಲಿ ಮಾರನೆಗೆ ಏನು ಅಂದರೆ ಕಾಯಿ ಒಬ್ಬಟ್ಟು, ಹಬ್ಬ ಆದ ಮಾರನೆಗೆ ಕಾಯಿ ಒಬ್ಬಟ್ಟು. ಕಾಯಿ ಒಬ್ಬಟ್ಟು ಹೂರಣ ಎಲ್ಲ ಮಾಡ್ಕೊಂಡು ನಾವಾಗ ಒಳ್ಕಲ್ಲಲ್ಲಿ ರುಬ್ತಾಯಿದ್ವಿ. ಕಾಯಿ ತುರಿಯೋದು ಅಷ್ಟೇ, ಒಬ್ಬೊಬ್ರು ಇಷ್ಟಿಷ್ಟು ತುರಿಬೇಕು ಅಂತ ಹಂಚ್ಕೊಂಡು ಕಾಯೆಲ್ಲ ತುರಿದು ನಾವು ಜಾಸ್ತಿ ಒಬ್ಬಟ್ಟು ಹೂರಣ ಮಾಡ್ಕೊಂಡು ಯಾರು ಬಂದ್ರೂ ಒಬ್ಬಟ್ಟು ಮಾಡಿಕೊಡೋದು. ಮನೆಯವ್ರಿಗೆ ಎಲ್ಲರಿಗೂ ಜಾಸ್ತಿ ಜನ ಇದ್ವಲ್ವ, ಒಬ್ಬಟ್ಟು ಮಾಡ್ತಿದ್ವಿ. ಹಾಗೆ ಮಿಕ್ಕಿದ ಕಾಯಿ ತುರಿ ವೈಟೆಲ್ಲ ತುರ್ಕೊಂಡು ಕೊಬ್ಬರಿ ಮಿಠಾಯಿ ಮಾಡ್ತಿದ್ವಿ. ಹಾಗೆ ಇನ್ನೂ ಉಳಿದಿರೋ ಕಾಯಲ್ಲಿ ಕಾಯಿ ದೋಸೆ ಎಲ್ಲ ಹಿಂಗೆ ಒಂದು 4-5 ದಿನ ಬಳಸ್ಕೊತಾ ಇದ್ವಿ. ತುಂಬ ಚೆನ್ನಾಗಿತ್ತು ಆ ಮೆಮೊರಿ. ಅದೆಲ್ಲ ಮತ್ತೆ ಬರಲ್ಲ. ಆವಾಗ ನಮ್ಮ ಅಜ್ಜಿ ಎಲ್ಲ ಇದ್ದರು, ನಮ್ಮ ಅಣ್ಣಂದಿರು ಎಲ್ಲರೂ ಇದ್ದರು. ನಮ್ಮ ತುಂಬಿದ ಮನೆ, ಒಂದು 15 ಜನ ಇದ್ವಿ ನಾವು. ಅದು ಅಷ್ಟು ನೆನಪು ಬರುತ್ತೆ. ಆಗ ಅಪ್ಪ ಹಂಗೆ ಮಾಡೋರು ನೋಡಿ. ಭರತನಾಟ್ಯ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲ ಶಿವನ ಹಾಡುಗಳಿಗೆ. ಅಲ್ಲಿ ಬೆಳಕಿತ್ತು, ಸ್ವಲ್ಪ ಅಷ್ಟಾಗಿ ಸ್ವಚ್ಛವಾಗಿ ಕಾಣ್ತಿಲ್ಲ, ಆದರೂ ನಾವು ಕೂತ್ಕೊಂಡು ನೋಡ್ತಿದ್ವಲ್ಲ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಫಸ್ಟ್ ಒಂದು ಪುಟ್ಟ 4 ಹುಡುಗಿರು ಭರತನಾಟ್ಯ ಮಾಡಿದ್ರು. ಆಮೇಲೆ ಇವ್ರು ಮಾಡಿದ್ರು. ಆಮೇಲೆ ಇನ್ನೊಂದು ಹಾಡು ಹೇಳಿದ್ರು ಸುಮಾರು ಜನ. ಹಾಗೆ ದೊಡ್ಡವರು ಅಷ್ಟೇ, ಅವರು ಹಾಡು ಹೇಳಿದ್ರು. ಇನ್ನೊಂದು ಚೂಡಿದಾರ ಹಾಕ್ಕೊಂಡು ಹುಡುಗಿರು ಡ್ಯಾನ್ಸ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ, ಮುಂದೆ ಬರುತ್ತೆ. ಇವರು ಹಾಡು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಮನೆಯಲ್ಲಿ ಬೆಳಗ್ಗೆನೇ ಎಲ್ಲ ಕೆಲಸ ಎಲ್ಲ ಮಾಡಿಕೊಟ್ಟು ನನ್ನ ಮಗಳು, ಅಮ್ಮ ನಾನೇ ಪೂಜೆ ಮಾಡ್ತೀನಿ ಅಂತ ಎಲ್ಲ ಪೂಜೆ ಮಾಡಿದ್ಲು. ದೇವ್ರ ಮನೆಯದೆಲ್ಲ ಪಾತ್ರೆ ತೆಗಿಬೇಕಿತ್ತು, ಅವೆಲ್ಲ ತೆಗೆದು ಕಳಶ ಚೇಂಜ್ ಮಾಡಿ, ಹಾಗೆ ಬೆಳ್ಳಿ ಲಿಂಗ ಇತ್ತಲ್ಲ ಅದಕ್ಕೆ ಅಭಿಷೇಕ ಮಾಡಮ್ಮ ಅಂದೆ. ಎಲ್ಲ ಜೋಡಿಸ್ಕೊಂಡು ನೀಟಾಗಿ ಅಭಿಷೇಕ ಮಾಡಿದ್ಲು. ವಸ್ತ್ರ ಎಲ್ಲ ಒರೆಸ್ಬೇಕು ದೇವ್ರಿಗೆ. ಹಾಗೆ ಬಿಲ್ಪತ್ರೆ ಅಂದಮೇಲೆ ಅಭಿಷೇಕ, ನೀರು, ಹಾಲು, ಮೊಸರು, ತುಪ್ಪ, ಹಾಗೆ ಜೇನುತುಪ್ಪ ಎಲ್ಲದ್ರಿಂದನೂ ಅಭಿಷೇಕ ಮಾಡಿದ್ಲು ಅವಳೇನೆ. ಪೂಜೆ ಎಲ್ಲ ಮಾಡಿದ್ಲು. ಅಷ್ಟೊತ್ತಿಗೆ ನಾನು ಅಡುಗೆ ಎಲ್ಲ ಮಾಡಿದೆ. ಆಮೇಲೆ ನಮ್ಮ ಭಾವನ ಹೆಂಡ್ತಿ ಬಂದಿದ್ದರು, ಎಲ್ಲ ಊಟ ಮಾಡಿದ್ವಿ. ಆಮೇಲೆ ಅವಳು ದೇವಸ್ಥಾನಕ್ಕೆ ಹೋದ್ಲು. ಮತ್ತು ನಾವು ಸಂಜೆ ಹೋದ್ವಿ, ಅದು ರಾತ್ರಿ ಹೋದ್ವಿ ಇಲ್ಲಿಗೆ ಫಂಕ್ಷನ್ ನೋಡೋಕ್ಕೆ ಅಂದ್ವಲ್ಲ. ಹಂಗಾಗಿ ಶ್ರೀ ಹಳ್ಳದ ರಾಮೇಶ್ವರ ದೇವಾಲಯ ಮಹಾಶಿವರಾತ್ರಿ ಮಹೋತ್ಸವ ಅಂತ ನಡೀತಾ ಇತ್ತು. ಅಲ್ಲಿಗೆ ಹೋದ್ವಿ ನಾವು. ನಮಗೆ ವರ್ಷ ನಡೆಯುತ್ತಂತೆ, ನಮಗೆ ಗೊತ್ತಿರಲಿಲ್ಲ. ಈ ವರ್ಷವೇ ಹೋಗಿದ್ದು. ಹಂಗಾಗಿ ನೋಡಿ ಖುಷಿ ಆಯಿತು. ಅಲ್ಲೇ ತುಂಬ ಚೇರೆಲ್ಲ ಹಾಕಿದ್ದು, ತುಂಬ ಜನ ಇದ್ದರು. ಎಲ್ಲರೂ ಅವ್ರವ್ರ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಈ ದೀಪದ ಡ್ಯಾನ್ಸು ಈಗೆಲ್ಲ ಅಪರೂಪ. ಮುಂಚೆಲ್ಲ ದೀಪದ ಡ್ಯಾನ್ಸೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ತಟ್ಟೆ, ಚಂಬು, ದೀಪ ಇಷ್ಟನ್ನು ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತಟ್ಟೆ ಮೇಲೆ ಹುಡುಗಿ ಡ್ಯಾನ್ಸ್ ಮಾಡಿರೋದು. ಹಾಗೆ ತುಂಬ ಸ್ಟೆಪ್ಸ್ ಎಲ್ಲ ಮಾಡುತ್ತೆ, ತುಂಬ ಚೆನ್ನಾಗಿತ್ತು ಡ್ಯಾನ್ಸು. ಅಷ್ಟೇ ಖುಷಿ ಆಯಿತು ನೋಡಿ. ಸುಮಾರು ದಿನ ಆಗಿತ್ತು ಡ್ಯಾನ್ಸ್ ನೋಡಿ. ಅವಾಗೆಲ್ಲ ನಮ್ಮೂರಲ್ಲೆಲ್ಲ ಮಾಡ್ತಾಯಿದ್ರು, ಯಾವುದೇ ಪ್ರೋಗ್ರಾಮ್ ಇಟ್ಟರು ಭರತನಾಟ್ಯ ಇದ್ದೇ ಇರೋದು. ಭರತನಾಟ್ಯ, ದೀಪದ ಡ್ಯಾನ್ಸ್ ಎಲ್ಲ, ತಟ್ಟೆ ಚಂಬಲ್ಲಿ ಡ್ಯಾನ್ಸ್ ಮಾಡೋದೆಲ್ಲ ಇದ್ದೇ ಇರೋದು. ಈಗ ನಾನು ತುಂಬ ದಿನ ಆಗಿತ್ತು ನೋಡಿ, ಈಗಲೇ ನೋಡ್ತಾ ಇರೋದು. ಖುಷಿ ಆಯಿತು ನನಗಂತೂ ನೋಡಿ ಆ ಡ್ಯಾನ್ಸು. ತುಂಬ ಚೆನ್ನಾಗಿ ಹುಡುಗಿರುಗಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಭರತನಾಟ್ಯನ. ನಮ್ಮ ತಾಯಿ ಮನೆ ಗೊರೂರಲ್ಲಿ ತುಂಬ ದೇವಸ್ಥಾನಗಳಿದೆ. ಕ್ವಾರ್ಟರ್ಸ್ ಒಳಗಡೆ ಒಂದು 3 ದೇವಸ್ಥಾನ ಇದೆ. ಡ್ಯಾಮ್ ಹತ್ರ ಒಂದು ಈಶ್ವರನ ದೇವಸ್ಥಾನ ಇದೆ. ಅಲ್ಲಿ ಈಗಲೂ ಅಷ್ಟೇ ಚೆನ್ನಾಗಿ ಪೂಜೆ ಮಾಡ್ತಾರೆ, ತುಂಬ ರಶ್ ಇರುತ್ತೆ. ಹಾಗೆ ಊರೊಳಗಡೆ ಈಶ್ವರ ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಹೀಗೆ ತುಂಬ ಶನಿದೇವರ ದೇವಸ್ಥಾನ ಇದೆ. ಎಲ್ಲ ದೇವಸ್ಥಾನಗಳಿದೆ. ನಾವು ನಮ್ಮ ಅಕ್ಕ ಇದ್ದಾಗ
ಅವ್ರದ್ದಂತೂ ತುಂಬ ನೆನಪಾಗುತ್ತೆ. ನಾನು ಪ್ರತಿ ವರ್ಷ ಅಕ್ಕನ ಮನೆಗೆ ಹೋಗ್ತಿದ್ನಲ್ವ, ಹಂಗಾಗಿ ನಮ್ಮ ಅಕ್ಕ ನಾನೂ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಿದ್ವಿ. ಮನೇಲಿ ಅವತ್ತು ಅಡುಗೆ ಏನು ಇರ್ತಿರ್ಲಿಲ್ವಲ್ಲ, ಹಂಗಾಗಿ ನಾವು ಅಲ್ಲಿ ಹೇಳಿದ್ನಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಬಂದು ನಾವು ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿ ಮತ್ತು ಮಧ್ಯಾಹ್ನ 3-4 ಗಂಟೆ ಹಂಗೆ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅಲ್ಲಿ ತುಂಬ ರಶ್ ಇರೋದು, ಆದರೂ ನಿಂತ್ಕೊಂಡು ಸಮಾಧಾನಕ್ಕೆ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಅಲ್ಲೂ ಪ್ರಸಾದ ಕೊಡ್ತಾನೆ ಇರೋರು. ಅದನ್ನೆಲ್ಲ ತಿನ್ಕೊಂಡು ಹಾಗೆ ಎಲ್ಲ ಪರಿಚಯದವ್ರು ಸಿಗೋರು. ತುಂಬ ಹಳೆ ಮೆಮೊರೀಸ್ ಎಲ್ಲ ಇತ್ತು. ಆ ಪರಿಚಯದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ವಾತಾವರಣ ನೋಡ್ಕೊಂಡು ಬರ್ತಿದ್ವಿ ನಾವು, ನಮ್ಮ ಅಕ್ಕ ನಾವೆಲ್ಲ. ನಮ್ಮ ಅಕ್ಕನ ನೆನಪು ತುಂಬ ಆಗ್ತಾಯಿದೆ. ಅವ್ರು 3 ವರ್ಷ ಆಯಿತು ಇಲ್ಲ ತೀರೋಗಿದ್ದಾರೆ. ಅದಂತೂ ತುಂಬ ನೆನಪಾಗುತ್ತೆ ನನಗೆ 3 ದಿನದಿಂದ. ಆಗ ಅಕ್ಕ ನಾನು ನಮ್ಮಮ್ಮ ಎಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲ ಎಷ್ಟು ಟೈಮ್ ಇದು ಮಾಡ್ತಿದ್ವಿ. ರಾತ್ರಿ ಎಲ್ಲ ಒಂದು ಸಲ ಮಾತ್ರ ನಾವು ಹುಡುಗಿರಿದ್ದಾಗ ಜಾಗರಣೆ ಮಾಡಿದ್ದೀವಿ. ಒಂದು ಸಲ ಇರಲೇಬೇಕು ಜಾಗರಣೆ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ನಮ್ಮ ಪಕ್ಕದ ಮನೆ ಆಂಟಿರು ನಾವು ಎಲ್ಲ ಒಂದು 10-15 ಜನ ಇದ್ವಿ. ಎಲ್ಲರೂ ಮಾತಾಡ್ಕೊಂಡು ಫುಲ್ಲು ಚೌಕಾಬಾರ ಆಡೋದು, ಹಾಡು ಹೇಳೋದು ಎಲ್ಲ ಮಾಡ್ಕೊಂಡು, ಆಮೇಲೆ ಒಗಟುಗಳು ಇದನ್ನೆಲ್ಲ ನಾವು ಆಟಾಡಿಕೊಂಡು ಫುಲ್ಲು ಬೆಳಗಿನ ಜಾವದವರೆಗೂ ಜಾಗರಣೆ ಮಾಡಿದ್ದೀವಿ. ಹಾಗೆ ಜಾಗರಣೆ ಮಾಡ್ಬೇಕಾದ್ರೆ ಒಂದು 2-3 ಸಲ ಒಂದೊಂದು ರೌಂಡ್ ಹೋಗೋದು ಕ್ವಾರ್ಟರ್ಸಲ್ಲಿ ಎಲ್ಲ ಮಾತಾಡ್ಕೊಂಡು. ಆಮೇಲೆ ಬೆಳಗಿನ ಜಾವ ಆಗ್ತಿದ್ದಂಗೆ ಸೀದಾ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದರೆ ಜಾಗರಣೆ ಮುಗೀತು ಅಂತ. ಆಮೇಲೆ ನೀವು ನಿದ್ದೆ ಮಾಡೋಂಗಿಲ್ಲ, ಹಗಲೆಲ್ಲ ನಿದ್ದೆನೇ ಮಾಡೋಂಗಿಲ್ಲ. ಸೋಮವಾರ ಸಂಜೆ 7 ಗಂಟೆ ಮೇಲೆ ನೀವು ಎಷ್ಟೊತ್ಕಾಲ ಮಲ್ಕೊಬೋದು. ಏನಾರ ಮಧ್ಯೆ ಮಲ್ಕೊಂಡ್ರೆ, ರಾತ್ರಿ ಮಲಗಿಲ್ಲ ಅಂತ ಮಲ್ಕೊಂಡ್ರೆ ಜಾಗರಣೆ ಮಾಡ್ದಂಗಲ್ಲ. ಹಂಗಾಗಿ 7 ಗಂಟೆ ಆಗ್ತಿದ್ದಂಗೆ ಕಾಯ್ಕೊಂಡು ಮಲ್ಕೋತಾ ಇದ್ವಿ ನಾವು. ಈಶ್ವರ ಅಭಿಷೇಕ ಪ್ರಿಯ. ಈಶ್ವರನಿಗೆ ಮೇಲ್ಗಡೆ ಒಂದು ನೀರು ಹಿಂಗೆ ಬೀಳೋದು ಹಾಕಿರ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ. ಅದ್ರ ಮೇಲೆ ಹಿಂಗೆ ನೀರು ಹಾಕಿದ್ರೆ ಯಾವಾಗಲೂ ನೀರು ಹಿಂಗೆ ಬೀಳ್ತಾ ಇರುತ್ತೆ ಶಿವನ ಮೇಲೆ. ಅದೆಷ್ಟು ಚೆನ್ನಾಗಿರುತ್ತಲ್ವ ನೋಡೋಕ್ಕೆ. ಮುಂಚೆ ಎಲ್ಲ ಆ ಥರನೇ ಇತ್ತು. ಅದ್ರ ಮೇಲೆ ನೀರು ಹಾಕ್ಬಿಡ್ತಿದ್ರು. ಆವಾಗ ಫುಲ್ಲು ಹಿಂಗೆ ಎಲ್ಲ ಕಡೆಗೂ ಈಶ್ವರ ಲಿಂಗಕ್ಕೆ ಹೋಗೋದು, ಆ ಶಿವನ ನೋಡೋಕ್ಕೆ ಅಷ್ಟು ಖುಷಿ ಆಗೋದು. ಅಭಿಷೇಕ ಪ್ರಿಯ ಆದ್ದರಿಂದ ಶಿವನಿಗೆ ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ, ವಿಭೂತಿ ಅಭಿಷೇಕ ಎಲ್ಲ ಮಾಡ್ತಾರೆ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಾಗೆ ಇಲ್ಲಿ ಹಾಸನಲ್ಲಿ ತುಂಬ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಮೇನಲ್ಲಿ ಗುಡ್ಡೆ ಬಸಪ್ಪನ ಬೀದಿಲಿ ಈಶ್ವರನ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ಮತ್ತು ನಮ್ಮ ಸಂಗಮೇಶ್ವರ ಬಡಾವಣೆಯಲ್ಲೂ ಈಶ್ವರನ ದೇವಸ್ಥಾನ ಇದೆ. ತುಂಬ ಕಡೆ ಇದೆ ಈಶ್ವರನ ದೇವಸ್ಥಾನ. ಹಾಗೆ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಫುಲ್ಲು ಎಲ್ಲ ಪ್ರಸಾದಗಳು ಎಲ್ಲ ಕಡೆ ಪ್ರಸಾದ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಮನೆಯಲ್ಲೇ ಕೂತ್ಕೊಂಡ್ರೆ ಆಗಲ್ಲ, ಹೋಗಬೇಕು. ಎಲ್ಲ ಹೋಗಿ ಒಂದು ರೌಂಡ್ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಎಲ್ಲೆಲ್ಲಿ ಪೂಜೆ ಮಾಡಿದ್ದಾರೆ ಅಂತ. ಹೋಗ್ಬಿಟ್ಟು ದೇವಸ್ಥಾನಗಳು ನೋಡೋಕ್ಕೆ ಹೋಗೋಕ್ಕೆ ಒಂದು ಖುಷಿ. ಒಂದೇ ಒಂದು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಸಾಕು, ಸಮಾಧಾನ ಆಗುತ್ತೆ. ಈ ಡ್ಯಾನ್ಸ್ ಮಾಡ್ತಿದ್ದಾರೆ. ಈ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸುಮಾರು ಒಂದು 3-4 ನಿಮಿಷ ಮಾಡಿದ್ರು. ಈಶ್ವರಂದೇ ಇದು ಹಾಡುಗಳೆಲ್ಲ ಹಾಕೊಂಡು ಭರತನಾಟ್ಯ ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೂ ಭರತನಾಟ್ಯ ಕಲಿಬೇಕು ಅಂತ ತುಂಬ ಇಷ್ಟ. ಕಲಿಸ್ತೀನಿ. ನಾನು ಚಿಕ್ಕವಳಿದ್ದಾಗ ನಾನು ಭರತನಾಟ್ಯಕ್ಕೆ ಹೋಗ್ತಿದ್ದೆ. ಆವಾಗ ಕಲಿತಿದ್ದೆ ನಾನು. ಸ್ವಲ್ಪ ಸ್ಟೆಪ್ಸ್ಗಳೆಲ್ಲ ಇನ್ನೂ ಮರ್ತಿಲ್ಲ, ಬರುತ್ತೆ. ನಾನು ಭರತನಾಟ್ಯ ನಾನೊಬ್ಬಳೇ ಡ್ಯಾನ್ಸ್ಗೆ ನಮ್ಮ ಅಪ್ಪ ಅಮ್ಮ ಸೇರಿಸಿದ್ರು. ಆವಾಗ ಬರೀ 15 ರೂಪಾಯಿ ತಿಂಗಳಿಗೆ, ವಾರದಲ್ಲಿ 2 ದಿನ ಕ್ಲಾಸ್ ಇರೋದು. ನಂಗೆ ತುಂಬ ಇಷ್ಟ. ಆಮೇಲೆ ನನ್ನ ಮಗಳಿಗೆ ಚಿಕ್ಕದ್ರಲ್ಲಿ ನಾನು ಭರತನಾಟ್ಯಕ್ಕೆ ಹಾಕಿದ್ದೆ, 5-6 ವರ್ಷದಲ್ಲಿ ಹಾಕಿದ್ದೆ. ಆವಾಗಲೂ ಸ್ವಲ್ಪ ದಿನ ಕಲಿತ್ಳು. ಆಮೇಲೆ ಎಜುಕೇಷನು, ಸ್ಕೂಲು ಅಂತ ಹೋಗಲಿಲ್ಲ ಮುಂದಕ್ಕೆ. ಡ್ಯಾನ್ಸಲ್ಲಿ ಇಷ್ಟ ಅವಳಿಗೆ. ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಆ ಡ್ಯಾನ್ಸಲ್ಲಿ ಈಗಲೂ ಮಾಡ್ತಾಳೆ, ಎಲ್ಲೂ ಕ್ಲಾಸ್ಗೆ ಹೋಗಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾಳೆ. ಆದರೂ ಭರತನಾಟ್ಯ ಕಲಿಸ್ಬೇಕು, ಸಂಗೀತ ಕಲಿಸ್ಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಹಂಗಾಗಿ ಸಂಗೀತಕ್ಕೂ ಕಲಿಸಿದ್ದೀನಿ. ಹಾಡು ಹೇಳ್ತಾಳೆ, ಎಲ್ಲೂ ಹೇಳಲ್ಲ, ಮನೇಲಿ ಅಷ್ಟಕ್ಕೆ ಅವಳು ಹಾಡು ಹೇಳ್ಕೊತಿರ್ತಾಳೆ. ಹಂಗಾಗಿ ಭರತನಾಟ್ಯಕ್ಕೆ ಮಾತ್ರ ಒಂದು ಸಲ ಕಲಿಸ್ಲೇಬೇಕು. ಕಲ್ತಿರಬೇಕು, ಏನೇ ಆದ್ರೂ ಎಲ್ಲದನ್ನೂ ಕಲ್ತಿರಬೇಕು. ಒಬ್ಬರು ಯಾರೇ ಆದ್ರೂ ಎಲ್ಲ ಮಕ್ಕಳಿಂದನೇ ಎಲ್ಲ ಕಲ್ತಿರಬೇಕು. ಸಂಗೀತ, ಭರತನಾಟ್ಯ, ಡ್ಯಾನ್ಸು ಎಲ್ಲ ಥರನೂ ಕಲ್ತಿದ್ರೆ ಅದೊಂದು ಸಾರ್ಥಕತೆ ಆಗುತ್ತೆ. ಇಷ್ಟವಾದ ದೇವರು ಈಶ್ವರ. ನಾನು ಯಾವಾಗಲೂ ಕೇಳ್ಕೊಳ್ಳೋದಷ್ಟೇ, ಈಶ್ವರ, ಪಾರ್ವತಿ, ಸುಬ್ರಹ್ಮಣ್ಯ, ಗಣಪತಿ ಅಂತ ಅವ್ರ ಫುಲ್ ಫ್ಯಾಮಿಲಿನ ಕೇಳ್ಕೊಂಡೇ ಒಂದು ನಮಸ್ಕಾರ ಮಾಡೋದು, ಒಳ್ಳೇದು ಮಾಡಿ ಅಂತ ಕೇಳೋದು. ಈಶ್ವರ, ಪಾರ್ವತಿ, ಸುಬ್ರಹ್ಮಣ್ಯ, ಗಣಪತಿ ಒಳ್ಳೇದು ಮಾಡಿ ಅಂತಲೇ ಕೇಳೋದು. ಆ ದೇವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು, ಎಲ್ಲರ ಮೇಲೂ ಇರಬೇಕು. ನನ್ನ ಹಳೆ ಮೆಮೊರಿನೆಲ್ಲ ಇದರಲ್ಲಿ ಹೇಳ್ಕೊಂಡೆ. ಯಾರು ಏನು ತಿಳ್ಕೊಬೇಡಿ. ನಿಮ್ಗೇನಾರ ಒಂಚೂರು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ಈ ಹಬ್ಬ ಆದಮೇಲೆ ಹೇಳ್ತಿದ್ದೀನಿ, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.